ಕರ್ನಾಟಕದಿಂದ ಪ್ರತಿದಿನವೂ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅನ್ನೋಂಥ ಆದೇಶ ಆಗಿತ್ತು. ಆದರೆ ರಾಜ್ಯ ಸರ್ಕಾರ CWMAಗೆ ಮೇಲ್ಮನವಿ ಹೋಗಿತ್ತು. ಆದರೆ CWMA ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋಂತಂದರೆ CWRC ಕೊಟ್ಟಿದ್ದಂತಹ ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗಾಗಲೇ ಮೇಲ್ಮನವಿ ಹೋಗಲಾಗಿತ್ತು ರಾಜ್ಯ ಸರ್ಕಾರ CWRC ಕೊಟ್ಟಂತಹ ಒಂದು ತೀರ್ಪಿನ ಮೇಲ್ಮನವಿ. ಆದರೆ CWMA ಕೂಡ ಇವತ್ತು ಆ ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ತಾವೇನೇನು ಹೇಳ್ತೀರಾ ಸರ್? CWRC CWMA ಅಲ್ಲಿ ಕೂತಿರುವಂಥ ಅಧಿಕಾರಿಗಳಿಗೆ ಕರ್ನಾಟಕದ ವಸ್ತುಸ್ಥಿತಿಗಳ ಬಗ್ಗೆ, ಕರ್ನಾಟಕದ ನೀರಿನ ಬಗ್ಗೆ ಜ್ಞಾನವೇ ಇಲ್ಲ. ಅವರು ಒಮ್ಮೆ ನೋಡಿದರೆ ಖಂಡಿತವಾಗಲೂ ಈ ಆದೇಶವನ್ನು ಮಾಡ್ತಾ ಇದ್ದಿಲ್ಲ. ಕನ್ನಡಿಗರು ನೀರಿರುವಾಗ ಹರಿದು ಬಿಟ್ಟುಬಿಟ್ಟಿದ್ದಾರೆ. ಇವತ್ತು ನೀರಿಲ್ಲ, ಬೆಂಗಳೂರು ನಗರ ಕುಡಿಲಿಕ್ಕೆ ನೀರು ಬೇಕು, ಬೆಂಗಳೂರು ನಗರ ಉದ್ದಗಲಕ್ಕೂ ಬೆಳೆಸ್ಬಿಟ್ಟಿದ್ದಾರೆ. ಈ ಕಡೆಯಿಂದ ರಾಮನಗರದಿಂದ ಹಿಡಿದು ಚಿಕ್ಕಬಳ್ಳಾಪುರದಿಂದ ಹಿಡಿದು ತುಮಕೂರು ತನಕನೂ ಬೆಳೆಸ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಬೆಳೆಯುವಾಗಲೇ ಸರ್ಕಾರಕ್ಕೆ ಈ ನೀರಿನ ಯೋಜನೆಗಳ ಬಗ್ಗೆ ಅವರಿಗೆ ಅರಿವು ಇರಬೇಕಿತ್ತು. ನೀರು ಎಷ್ಟು ಬೇಕಾಗುತ್ತೆ ಬೆಂಗಳೂರು ನಗರಕ್ಕೆ ಅಂತ. ಇನ್ಮೇಲೆ ಬೆಂಗಳೂರು ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆದು ಇಡೀ ಬೆಂಗಳೂರು ಬೆಳೆದಿದೆ. ಚಿತ್ತೂರಿನ ಒಬ್ಬ MLA ಹೇಳ್ತಾನೆ ಬೆಂಗಳೂರನ್ನ ನಾವು ಬೆಳೆಸಿದ್ದಂತಾನೆ. ಇಲ್ಲಿ ಎಲ್ಲ HR ಡಿಪಾರ್ಟ್ಮೆಂಟಲ್ಲೂ ಸಹ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳು ಕೂತಿದ್ದಾರೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ದೌರ್ಜನ್ಯ ನಡೀತಾ ಇದೆ. ಇನ್ನೊಂದು ಕಡೆ ಕುಡಿಲಿಕ್ಕೆ ಕನ್ನಡಿಗರಿಗೆ ನೀರಿಲ್ಲ. ಕನ್ನಡಿಗರ ಹೊಟ್ಟೆ ಮೇಲೆ ಒಟ್ಟಾರೆ ನಮ್ಮ ರಾಜಕಾರಣಿಗಳು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು ಒಟ್ಟಾರೆ ಕನ್ನಡಿಗರ ಹೊಟ್ಟೆ ಮೇಲೆ ಮಣ್ಣನ್ನು ಹಾಕಿದ್ದಾರೆ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ. ಈಗ 3500 ಕ್ಯೂಸೆಕ್ ಅಂತ ಹೇಳಿದ್ರೆ ಪ್ರತಿದಿನವೂ 15 ದಿನಗಳ ಕಾಲ ಬಿಟ್ಟರೆ KRSL ಈಗಾಗಲೇ ಕೂಡ ನೀರಿಲ್ಲ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಇಷ್ಟು ನೀರನ್ನು ತಮಿಳುನಾಡಿಗೆ ಬಿಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಲೂ ಡೆಡ್ ಸ್ಟೋರ್ ಇದೆ. 5 TMC ತನಕ ಡೆಡ್ ಸ್ಟೋರ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡೋಕ್ಕಾಗಲ್ಲ. ತಮಿಳುನಾಡು ಏನಕ್ಕೆ ಕೇಳ್ತಾ ಇದೆ? ವ್ಯವಸಾಯಕ್ಕೆ ಕೇಳ್ತಾ ಇದೆ. ಕನ್ನಡಿಗರು ಏನಕ್ಕೆ ಕೇಳ್ತಾ ಇದ್ದೀವಿ? ಕುಡಿಲಿಕ್ಕೆ ಕೇಳ್ತಾ ಇದ್ದೀವಿ. ಮಂಡ್ಯ, ಮೈಸೂರು, ಗ್ರಾಮಾಂತರ, ಬೆಂಗಳೂರು ನಗರ ಜನರಿಗೆ ಕುಡಿಲಿಕ್ಕೆ, ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರು ಬೇಕಾಗಿದೆ. ಆದ್ದರಿಂದ ಈ ನೀರನ್ನು ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಗಳು ಬಿಡಬಾರ್ದು. ಹಿಂದೆ ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ ನೀರನ್ನು ನಿಲ್ಲಿಸಿದ್ರು, ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳ ನಿಯೋಗದೊಂದಿಗೆ ಪ್ರಧಾನಿಯವರನ್ನ ಭೇಟಿ ಮಾಡಿ ಒಟ್ಟಾರೆ ಇಡೀ ಕರ್ನಾಟಕದ ರಾಜಕಾರಣಿಗಳು ಈ ನೀರನ್ನು ಬಿಡಲಿಕ್ಕೆ ಆಗಲ್ಲ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಡೋದ್ರ ಮುಖಾಂತರ ಪ್ರಧಾನಿಯವರನ್ನ ಮಧ್ಯಸ್ಥಿಗೆ ಕರ್ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಆದೇಶದ ವಿರುದ್ಧವಾಗಿ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರಲಿದೆ ಸರ್? ಮೊದಲನೇದಾಗಿ ತಮಿಳು ರಾಜ್ಯದ ಮುಖ್ಯಮಂತ್ರಿ ವಿಜಯ್ ಅವರ ಸಿನಿಮಾ ಬೆಂಗಳೂರಿನಿಂದ ಎತ್ತಬೇಕು, ಕರ್ನಾಟಕದಿಂದ ಜನನಾಯಕನ ಸಿನಿಮಾ ಮೊದಲನೇದಾಗಿ ಎತ್ತಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಕರ್ನಾಟಕ ಬಂದ್, ಇವಾಗಲೇ ನಾವೆಲ್ಲ ಸಭೆಯನ್ನು ನಾಳೆ ಸೇರ್ತಾ ಇದ್ದೀವಿ. ಕರ್ನಾಟಕ ಬಂದ್ ಕರೆ ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಡೀ ಹೋರಾಟ, ಇಡೀ ರಾಜ್ಯದ ಹೋರಾಟ, ಇಡೀ ಬರೀ ಕನ್ನಡ ಸಂಘಟನೆಗಳ ಹೋರಾಟ ಅಲ್ಲ, ಕನ್ನಡಿಗರ ಹೋರಾಟ, ರಾಜಕಾರಣಿಗಳ ಹೋರಾಟ, ರೈತರ ಹೋರಾಟ, ಚಿತ್ರರಂಗದ ಹೋರಾಟ, ಒಟ್ಟಾರೆ ಇವತ್ತು ಕಾವೇರಿ ಕನ್ನಡಿಗರ ಜೀವನಾಡಿ. ಎಲ್ಲರೂ ಸೇರಿ ಈ ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಎಬ್ಬಿಸ್ತೀವಿ. ಕೇಂದ್ರ ಸರ್ಕಾರ ಕಣ್ತೆರೆ ನೋಡಬೇಕಾಗತ್ತೆ. ಮಹಾರಾಜರು ಕಟ್ಟಿರುವಂಥ ಚಿನ್ನವನ್ನು ಅಡವಿಟ್ಟು ಕಟ್ಟಿರುವಂಥ ಈ ಡ್ಯಾಮನ್ನು, ನೀರನ್ನು ಕಬಳಿಸ್ತಾ ಇದ್ದಾರಲ್ಲ, ಆದ್ದರಿಂದ ಹೊಟ್ಟೆ ಉರಿತೈತೆ, ಇಡೀ ಕನ್ನಡಿಗರಿಗೆ ಹೊಟ್ಟೆ ಉರಿತೈತೆ. ಆದ್ದರಿಂದ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನು ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೂಡ ಹೇಳ್ತಾ ಇರುವಂಥದ್ದು. ಬಂದ್ ದಿನಾಂಕ ಘೋಷಣೆ ಆಗಿದೆ ಸರ್, ಅಂದರೆ ನಿಗದಿ ಆಗಿದೆಯಾ ಅಂತ? ನಾವು ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳುತ್ತೆ, ನೀರು ಬಿಡ್ತಾರಾ ಇಲ್ವಾ ಅನ್ನುವಂಥದ್ದು ಯೋಚನೆ ಮಾಡ್ತಾ ಇದ್ದೀವಿ. ನಾಳೆ ಸಭೆ ಕರೆದಿದ್ದೀವಿ. ಇವತ್ತು ಗೊತ್ತಾಗುತ್ತೆ ಸರ್ಕಾರ ಯಾವ ರೀತಿ ನಿಲುವನ್ನು ತಗೊಳುತ್ತೆ ಅಂತ. ಒಂದು ಕಡೆ ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬಂದರು. ಮೇಕೆದಾಟು ಯೋಜನೆ ಮಾಡಲಿಕ್ಕೂ, ನೀರನ್ನು ನಮ್ಮ ಕುಡಿಲಿಕ್ಕೂ ಯೋಜನೆ ಮಾಡಲಿಕ್ಕೂ ತಮಿಳುನಾಡು ಸರ್ಕಾರ ಬಿಡ್ತಾ ಇಲ್ಲ. ಇಲ್ಲಿ ತನಕ ಶಂಕುಸ್ಥಾಪನೆ ಮಾಡಿಲ್ಲ. ಆದ್ದರಿಂದ ಇದೆಲ್ಲ ಸ್ಥಿತಿಗತಿಗಳನ್ನು ಚರ್ಚೆ ಮಾಡಿ ನಾಳೆ ಸಭೆ ಕರೆದಿದ್ದೀವಿ. ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಅದಾದ ನಂತರ ಬೆಂಗಳೂರು ಅಥವಾ ಕರ್ನಾಟಕ ಬಂದನ್ನು ಕರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಹೋರಾಟಗಾರರು ಎದ್ದಿದ್ದಾರೆ. ಆದ್ದರಿಂದ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಅಂದರೆ ನಾಳೆ ನಡೆಯುವಂಥ ಸಭೆಯಲ್ಲಿ ಕರ್ನಾಟಕ ಬಂದಿನ ದಿನಾಂಕ ಘೋಷಣೆ ಆಗಲಿದೆಯಾ ಸರ್? ಖಂಡಿತವಾಗಲೂ ಘೋಷಣೆ ಆಗುತ್ತೆ. ನಾಳೆ ಘೋಷಣೆ ಮಾಡ್ತೀವಿ, ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ಚಿತ್ರ ನಟರು ಎಲ್ಲರ ಬೆಂಬಲವನ್ನು
ಲಾಭವನ್ನು ಪಡೆಯೋದ್ರ ಮುಖಾಂತರ ಹೋಟೆಲ್ ಉದ್ದಿಮೆದಾರರು, ಬೇಕರಿ ಘಟಕಗಳು ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಇವಿಷ್ಟು ಕೂಡ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.